ಉತ್ತಮ ಪೌಷ್ಟಿಕಾಂಶದ ಆಹಾರ ಎಂದು ಗುರುತಿಸಲ್ಪಡುವ ಮೊಟ್ಟೆ ಸಾಮಾನ್ಯವಾಗಿ ಬಿಳಿ ಅಥವಾ ಕಂದು ಬಣ್ಣದಲ್ಲಿರುತ್ತದೆ. ಆದರೆ ಜಪಾನ್ನಲ್ಲಿ ಸಿಗುವ ಕುರೋ ತಮಾಗೋ ಮಾತ್ರ ಸಂಪೂರ್ಣ ಕಪ್ಪು ಬಣ್ಣದ ಮೊಟ್ಟೆ. ಈ ವಿಚಿತ್ರ ಮೊಟ್ಟೆಯ ಹಿಂದೆ ಅಡಗಿರುವ ಸತ್ಯವೇನು? ಇದನ್ನು ತಿಂದರೆ ನಿಜವಾಗಿಯೂ ಆಯಸ್ಸು 7 ವರ್ಷ ಹೆಚ್ಚುತ್ತಾ? ಬನ್ನಿ ಈ ಅಪರೂಪದ ಬ್ಲಾಕ್ ಎಗ್ನ ಬಗ್ಗೆ ತಿಳಿಯೋಣ. ಭಾರತೀಯ ಪ್ರವಾಸಿಗರು ಜಪಾನ್ಗೆ ಹೋದಾಗ ತಪ್ಪದೇ ಸವಿಯುವ ವಿಶೇಷ ಆಹಾರಗಳಲ್ಲಿ ಕುರೋ ತಮಾಗೋ ಅಥವಾ ಕಪ್ಪು ಮೊಟ್ಟೆ ಕೂಡ ಒಂದು. ವಿಶ್ವದ ಪ್ರವಾಸಿಗರನ್ನು ಸೆಳೆಯುತ್ತಿರುವ ಕುರೋ ತಮಾಗೋ ಮೊಟ್ಟೆ ಗಂಧಕದ ಅನಿಲ ಮತ್ತು ಬಿಸಿ ನೀರಿನ ಬುಗ್ಗೆಗಳಿಗೆ ಪ್ರಸಿದ್ಧವಾಗಿರುವ ಜಪಾನ್ನ ಒವಾಕುಡಾನಿ ಪ್ರದೇಶದಲ್ಲಿ ಸಿಗುವುದು. ಈ ಮೊಟ್ಟೆಯನ್ನು ಸುಮಾರು 1 ಗಂಟೆ ಕಾಲ ಬಿಸಿ ನೀರಿನ ಆವಿಯಲ್ಲಿ ಬೇಯಿಸುವ ಪ್ರಕ್ರಿಯೆಯಲ್ಲಿ ಗಂಧಕ ಹಾಗೂ ಇತರೆ ಖನಿಜಗಳ ಪರಿಣಾಮದಿಂದ ಮೊಟ್ಟೆಯ ಹೊರಗಿನ ಸಿಪ್ಪೆ ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗುವುದರಿಂದ ಕಪ್ಪು ಮೊಟ್ಟೆ ಎಂದು ಕರೆಯುತ್ತಾರೆ. ಒವಾಕುಡಾನಿ ಪ್ರದೇಶದಲ್ಲಿ ಗಂಧಕದ ಅನಿಲ ನಿರಂತರವಾಗಿ ಹೊರಬರುವ ಕಾರಣ ಸುತ್ತಮುತ್ತ ಕೊಳೆತ ಮೊಟ್ಟೆಯಂತಹ ವಾಸನೆ ಕಂಡುಬರುತ್ತದೆ. ಆದರೆ ಕಪ್ಪು ಸಿಪ್ಪೆಯನ್ನು ತೆಗೆದ್ರೆ ಒಳಗೆ ಸಾಮಾನ್ಯ ಬಿಳಿ ಬಣ್ಣದ ಬೇಯಿಸಿದ ಮೊಟ್ಟೆಯೇ ಇರುತ್ತದೆ. ಇದರ ರುಚಿಯೂ ಸಹ ಸಾಮಾನ್ಯ ಬೇಯಿಸಿದ ಮೊಟ್ಟೆಯಂತೆಯೇ ಇದ್ದು ಕೇವಲ ಸ್ವಲ್ಪ ಗಂಧಕದ ಸುವಾಸನೆ ಮಾತ್ರ ಇರುತ್ತದೆ. ಒಂದು ಕುರೋ ತಮಾಗೋ ಮೊಟ್ಟೆಯ ಬೆಲೆ 500 ರಿಂದ 600 ಜಪಾನೀಸ್ ಯೆನ್. ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಇದು ಸುಮಾರು 300 ರಿಂದ 400 ರೂಪಾಯಿವರೆಗೆ ಆಗುತ್ತದೆ. ಮೊಟ್ಟೆ ತಿಂದರೆ ಆಯಸ್ಸು 7 ವರ್ಷ ಹೆಚ್ಚಾಗುವುದಿಲ್ಲ. ಅದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಆದ್ರೆ ಜಪಾನಿನ ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಮೊಟ್ಟೆ ತಿನ್ನುವುದು ಅದೃಷ್ಟದ ಸಂಕೇತ. ಜಪಾನಿನ ಸಂಸ್ಕೃತಿಯಲ್ಲಿ 7 ಅದೃಷ್ಟದ ಸಂಖ್ಯೆಯಾಗಿರುವುದರಿಂದ ಕುರೋ ತಮಾಗೋ ತಿಂದರೆ 7 ವರ್ಷ ಆಯಸ್ಸು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇಂದಿಗೂ ಜನಪ್ರಿಯವಾಗಿದೆ. ಕುರೋ ತಮಾಗೋ ಮೊಟ್ಟೆ ವೈಜ್ಞಾನಿಕವಾಗಿ ಸಾಬೀತಾಗದಿದ್ರೂ ಜಪಾನ್ನ ವಿಶಿಷ್ಟ ಪ್ರವಾಸಿ ಆಕರ್ಷಣೆಯಾಗಿ ಹಾಗೂ ಅಲ್ಲಿನ ಸಂಸ್ಕೃತಿಯ ಒಂದು ವಿಶೇಷ ಭಾಗವಾಗಿ ವಿಶ್ವದ ಪ್ರವಾಸಿಗರನ್ನು ಇಂದಿಗೂ ಸೆಳೆಯುತ್ತಿದೆ.